ಪುಟಪ್ಪ ಪುಟಪ್ಪ. ಓ ಬಾರಂಗಪ್ಪ. ಅರ್ಜೆಂಟ್ ಆಗಿ ನನ್ನ ಚೀಟಿ ಹಣ ಬೇಕಾಗಿತ್ತು. ಅಂತ ಅರ್ಜೆಂಟ್ ಏನ್ ಬಂತು? ಏನಿಲ್ಲ, ಇದ್ದಕ್ಕಿದ್ದಾಗೆ ನನ್ನ ಮಗಳ ಮದುವೆ ನಿಶ್ಚಯ ಆಗೋಯ್ತು. ಅಲ್ಲ ರಂಗಪ್ಪ, ನಿಂತುಗಳಿಗೆಲ್ಲಿ ಸಾವಿರಾರು ರೂಪಾಯಿ ಹಣ ಕೇಳಿದ್ರೆ ಎಲ್ಲಿಂದ ತರೋದು? ಕಡೆ ಕಂತಿನ ಹಣನೂ ಕಟ್ಟಾಯ್ತು. ಪೂರ್ತಿ ಚೀಟಿ ಹಣ ನನಗೆ ಬರ್ಬೇಕು. ಏನೋ ಒಳ್ಳೆ ಸಂಬಂಧ, ಬಿಟ್ರೆ ಹೋಗುತ್ತೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಚೆನ್ನಾಗಿ ಹೇಳ್ದೆ ಬಿಡು. ಅಲ್ಲಪ್ಪ, ನನ್ನ ಹಣ ನನಗೆ ಕೊಡೋದಕ್ಕೆ ಏನೇ ನೀನು ಹೀಗೆ ಹೇಳ್ತಿದ್ಯಾ? ಕೊಡ್ಬೇಕು ಅಂತ ನನಗೂ ಆಸೆನೆ, ಆದ್ರೆ ಅನುಕೂಲ ಆಗೋದು ಬೇಡವೆ? ಏನೇ ಪುಟಪ್ಪ ನೀನು? ಅಲ್ಲ, ನನ್ ಮಗ ತನ್ನ ತಂಗಿ ಮದುವೆಗೆ ಸ್ವಂತ ಲಾರಿನೇ ಮಾರ್ಬಿಟ್ಟ. ನಿನ್ನ ಮಗ ತಾನೇ? ಅವನು ಬಹಳ ದೊಡ್ಡ ಮನುಷ್ಯ. ಅಂದಾಗೆ ರಂಗಪ್ಪ, ನಿನ್ ಮಗಳ ಮದ್ವೆ ಯಾವತ್ತು? ಮುಂದಿನ ತಿಂಗಳ 10ನೇ ತಾರೀಕು. 10ನೇ ತಾರೀಕು ತಾನೆ? ಅವತ್ತಿನ ದಿನ ಬೆಳಿಗ್ಗೆ ಬಾ, ಹಣ ಎಣಿಸ್ಕೊಂಡು ಹೋಗ್. ಮರಿಬೇಡಪ್ಪ. ಛೇ 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 ಛೇ, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ರಂಗಪ್ಪ, ನಿನ್ನ ಮಗನೇ ನಿಂತು ಮದುವೆ ಮಾಡ್ತಿದ್ದಾನೆ ಮೇಲೆ ನಾನು ಏನಾದ್ರೂ ಮಾಡ್ಬೇಕಲ್ವೇ? ನನ್ನ ಮಾನ ಮರ್ಯಾದೆ ಎಲ್ಲ ನಿನ್ ಕೈನಾಗೈತೆ. ಛೇ ಛೇ ಛೇ, ನಿನ್ನ ಹಣ ಬ್ಯಾಂಕ್ ಅಲ್ಲಿ ಇದೆ ಅಂತ ತಿಳ್ಕೊ. 10ನೇ ತಾರೀಕು ಬಾ, ಹಣ ಎಣಿಸ್ಕೊಂಡು ಹೋಗು. ಒಂದ್ ದಿವಸ ಮುಂಚಿತವಾಗಿ ಕೊಟ್ಟಿದ್ರೆ ಚೆನ್ನಾಗಿ. ಇಲ್ಲ ರಾಜ, ಅವತ್ತೇ ಬಾ, ಕೊಟ್ಬಿಡ್ತೀನಿ. ಹೋಗು ಮರಿ. ಬರ್ತೀನಪ್ಪ, ಬರ್ತೀನಿ. ಆರ್ಸಿ ಬುಕ್ ಸರಿಯಾಗಿದೆಯಾ? ಸರಿಯಾಗಿದೆಯಪ್ಪ. ಇದ್ದಿಲ್ಲ ಮಾರ್ಬಿಟ್ಟಿಯಲ್ಲ, ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಮುಂದೇನ್ ಮಾಡ್ಬೇಕು ಅಂತ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ನಾಳೆ ಏನಾಗುತ್ತೆ ಅನ್ನೋದನ್ನ ಇವತ್ತು ಹೇಳೋಕ್ಕಾಗತ್ತಾ? ಬರ್ಲ? ಆಯ್ತು, ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಗಣಪತಿ ದೇವತಾಭ್ಯೋ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಅಗ್ನಿಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ, ಇದಮಾಜಮನಿಯಂ ಸಮರ್ಪಯಾಮಿ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ಯಾವ ಚೀಟಿ ದುಡ್ಡು? ನೀನೇನ್ ಕುಡಿದು ಬಂದು ಹುಡುಗಾಟ ಆಡ್ತಿದ್ಯೇನೋ? ನೀನ್ ಹುಡುಗಾಟ ಆಡ್ತಿರೋನು. ಅಲ್ಲಿ ಮದುವೆ ನಡೀತಾ ಇದೆ, ವಾಲ್ಗ ಊತಿದ್ದಾರೆ, ತಗೊಂಡೋಗಿ ದುಡ್ಡು ಕೊಟ್ರೆ ತಾಳಿ ಕಟ್ಟೋದು. ನೋಡೋ, ನನ್ನ ಮರ್ಯಾದೆ ಹೋದ್ರೆ ನಾನು ನೇಣು ಹಾಕೋಬೇಕಾಗ್ತದೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣ. ನನ್ನ ಹಣ ಇಟ್ಟು ಮಾತಾಡೋ. ನಿನಗೇನ್ ತಲೆ ಕೆಟ್ಟಿದ್ಯೇನೋ? ಹೋಗ್ ಕೆಲ್ಸ ನೋಡು. ಲೇ ಲೇ ಲೇ, ನನಗೆ ಕೋಪ ಬಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಏನೋ ಮಾಡ್ತೀಯಾ? ಪೊಲೀಸ್ ಹೋಗ್ತೀನೋ, ಕಂಪ್ಲೇಂಟ್ ಮಾಡ್ತೀನೋ? ಕೊಟ್ಕೋ ಹೋಗು. ನೀನ್ ಚೀಟಿ ಕಟ್ಟಿದ್ದಕ್ಕೆ ಸಾಕ್ಷಿ ಇದೆಯಾ? ರಸೀದಿ ಇದೆಯಾ? ದಾಖಲೆ ಇದೆಯಾ? ಬೇರೆ ಆಧಾರ ಏನಾದ್ರು ಇದೆಯೇನೋ? ಗಂಧ ಪುಷ್ಪ ಧೂಪ ದೀಪ ನಿವೇದನಾನಿ ಸರ್ವೋಪಚಾರಾಂ ಸಮರ್ಪಯಾಮಿ. ಓಂ ಶ್ರೀಯೇ ನಮಃ, ಅಮೃತೋದ್ಭವಾಯ ನಮಃ, ಕಮಲಾಯ ನಮಃ, ಚಂದ್ರಶೋಭಿನ್ಯೇ ನಮಃ. ಆಚಾರ್ಯ, ನಿಲ್ಲಿಸ್ರಿ ಮಂತ್ರನ. ನಿಮ್ಗೆ ಹೇಳ್ತಿರೋದು ನಿಲ್ಸ್ರಿ ಆಚಾರ್ಯ ಮಂತ್ರನ. ಮುಹೂರ್ತ ಮೀರೋಗ್ತಿದೆ ಸ್ವಾಮಿ. ಮೊದ್ಲು ನಮ್ಮ ಮುಹೂರ್ತ ಕೊಡ್ಬರ್ಲಿ, ಸ್ವಲ್ಪ ಸುಮ್ಮನಿರ್ತೀರಾ? ನೋಡಿ ಗೋವಿಂದರವರೇ, ಈಗ ಬಂದ್ಬಿಡ್ತಾನೆ ನಮ್ಮಪ್ಪ. ಮುಹೂರ್ತ ನಿಲ್ಸೋದ್ ಬೇಡ. ನಿಮ್ ಸ್ಕೂಟರ್ ಹಣ ಎಲ್ಲೂ ಹೋಗೋದಿಲ್ಲ. ನಾವು ಎಲ್ಲೂ ಹೋಗೋದಿಲ್ಲ. ನಾವು ಬರ್ಬೇಕಾದ ಹಣ ಬಂದ್ಬಿಡ್ಲಿ, ತಕ್ಷಣ ತಾಲಿ ಕಟ್ಟಿಸ್ಬಿಡ್ಲಿ. ಅದು ಬರುತ್ತೆ. ಹೌದು ಹೌದು. ಅಪ್ಪ, ಹಣ ಕೊಡೋ ತನಕ ತಾಳಿ ಕಟ್ಸೋದಿಲ್ಲ ಅಂತ ಗೋವಿಂದನವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಪುಟ್ಟಪ್ಪ ಹಣ ಕೊಡ್ಲಿಲ್ವಲ್ಲಪ್ಪ? ಯಾಕೆ? ನೀನ್ ಚೀಟಿನೇ ಕಟ್ಲಿಲ್ಲ ಅಂದ್ಬಿಟ್ಟ. ಅದ್ ಯಾಕೆ ಹಾಗಂತ? ನಾನ್ ಕಟ್ಟಿದ್ದಕ್ಕೆ ರಸೀತಿ ಇಲ್ಲ, ಸಾಕ್ಷಿ ಇಲ್ಲ. ಸಮಯದಲ್ಲಿ ಕುತ್ತಿಗೆ ಕೊಯ್ಬೇಡ ಅಂತ ಅವನ ಕಾಲಿಗೆ ಬಿದ್ದು ಕೇಳ್ಕೊಂಡೆ. ಆ ಚಂಡಾಲನ ಕರ್ಣನೇ ಬರ್ಲಿಲ್ಲ. ಸರಿಯಪ್ಪ, ಹಣ ನಾನು ಹೋಗಿ ತಗೊಂಡ್ಬರ್ತೀನಿ. ಆಗ್ತತಿಯಪ್ಪ? ಅದ್ ಹ್ಯಾಕ್ ತರ್ತೀನಿ ಏನು ಅನ್ನೋದು ನಿನಗೆ ಬೇಡ. ಅಲ್ಲಿ ತನಕ ನೀನು ಅವನು ಸ್ವಲ್ಪ ನೋಡ್ಕೋತಾ ಇದ್ದ. ಏನೋ ಮರಿ, ಬಹಳ ದೂರ ಬಂದ್ಬಿಟ್ಟಿದ್ಯಾ? ಮರ್ಯಾದೆಯಾಗಿ ಹಣ ಇಟ್ಟು ಮಾತಾಡು. ನಿಮ್ಮಪ್ಪ ನನಗೆ ಯಾವಾಗ್ಲೂ ಹಣ ಕೊಟ್ಟಿದ್ದ? ಅದಕ್ಕೆ ಸಾಕ್ಷಿ ಇದೆಯಾ? ರಸೀದಿ ಇದೆಯಾ? ಸಾಕ್ಷಿ ಬೇಕಾ? ರಸೀದಿ ಬೇಕಾ? ತಗೋ.
ಸಾಕ್ಷಿ ಸಾಕಾ? ಆಧಾರ ಸಾಕಾ? ಇಲ್ಲ ಇನ್ನು ಬೇಕಾ? ಮಷ್ಕಿರಿ ಮಾಡ್ತೀಯ ಮಷ್ಕಿರಿ. ಹಣ ಹಣ ಕೊಡ್ತೀಯೋ ಇಲ್ಲ ನಿನ್ನ ಹಣ ಮನಸ್ಸು. ಅಪ್ಪ ಸ್ಕೂಟರ್ ಹಣ ಆಮೇಲೆ ತಗೊಂಡ್ರಾಯ್ತು, ಮುಹೂರ್ತ ಮೀರ್ ಹೋಗ್ತಿದೆ, ತಾಳಿ ಕಟ್ಬಿಡ್ತೀನಿ. ನಾನ್ ನಿಮ್ಮಪ್ಪ, ನಾನ್ ಹೇಳಿದ ಮೇಲೆ ನೀನ್ ತಾಳಿ ಕಟ್ಬೇಕು. ಮದುವೆ ಮಾಡ್ಕೊಡ್ತಿರೋ ನಾನು, ನೀನಲ್ಲ. ಮಂತ್ರ ಹೇಳಿ ಆಚಾರ್ಯ, ಕೇಳ್ದೇನೆ ಮಾತನ್ನ. ವೆಂಕಟೇಶ ಎದ್ಬರ ಆಚೆ. ತಗೊಳ್ಳಿ ನಿಮ್ ಹಣ. ಕೆಟ್ಟ ತಾಳಿನ ಆಚಾರ್ಯ ಹೇಳ್ರಿ ಮಂತ್ರನ. ಹೋಗ ಬರ್ತೀವಿ, ಹೋಗ. ಮಾಂಗಲ್ಯಂ ತತ್ಸುನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ಧಾಮಿ ಸುಭಗೆ ಸಂಜೀವಯರದಾಕ್ಷತಂ ಮಾಂಗಲ್ಯ ಧಾರಣ ಮಹೋತ್ಸವ ಸುಮುಹೂರ್ತೋಸ್ತು. ನೀನೇ ತಾನೆ ಗುರುಮೂರ್ತಿ? ಇವನೇ ಸರ ಗುರುಮೂರ್ತಿ. ಇನ್ಸ್ಪೆಕ್ಟ್ರೆ, ನಮ್ ಗುರು ಏನ್ ಮಾಡ್ದ? ನನ್ನ ಅಂಗಡಿ ನುಗ್ಗಿ ಚಾಕು ತೋರಿಸಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ನನ್ನ ಹಣ ಎಲ್ಲ ದೋಚ್ಕೊಂಡ್ ಬಂದ. ಇನ್ಸ್ಪೆಕ್ಟ್ರೆ, ಇವನ್ ಮಾತ್ ನಂಬೇಡಿ. ಇವನ್ ಖಲೀಮ, ಇವನ್ ಒಳ್ಳೆನಲ್ಲ. ನನಗ್ ಸೇರ್ಬೇಕಾ ಚೀಟಿ ಹಣ ನುಂಗಾಕಿ ಒಳ್ಳೆ ಸಮಯದಲ್ಲಿ ಕೈ ಕೊಟ್ಟ. ಇವನಿಂದ ನನ್ನ ಮಗಳ ಮದುವೆ ನಿಂತೋಗ್ತಾ ಇತ್ತು. ನನ್ನ ಮಗ ತಂದ್ಕೊಟ್ಟದ್ದು ನನಗ್ ಸೇರ್ಬೇಕಾದ ಹಣ. ಮುಚ್ಚೋ ಬಾಯ್, ನಿನ್ನ ಹಣ ನನಗೆ ಹಾಕೋಬೇಕು. ಇನ್ಸ್ಪೆಕ್ಟ್ರೆ, ಇವನ್ನ ಸುಮ್ನೆ ಬಿಡಬಾರ್ದು, ಒದ್ದು ಲಾಕಪ್ ಹಾಕಿ. ಇನ್ಸ್ಪೆಕ್ಟ್ರೆ, ನನ್ ಮಗ ಕೆಟ್ಟವನಲ್ಲ, ತುಂಬಾ ಒಳ್ಳೆಯವನು. ನೋಡಿ, ನೀವು ಹೇಳೋದೇನಿದ್ರು ಕೋರ್ಟ್ ನಲ್ಲಿ ಬಂದೇಳಿ. ದಯವಿಟ್ಟು ಇವನ್ನ ಕರ್ಕೊಂಡು ಹೋಗ್ಬೇಡಿ. ನನ್ಗೇನು ಆಗುದಿಲ್ಲ, ನೀನ್ ಧೈರ್ಯವಾಗಿರು. ನಿನ್ನ ಅಪ್ಪನ ನೋಡು. ಏನಂದ್ರೆ ಗುರು, ಅಣ್ಣ, ಅಣ್ಣ, ನಮ್ಮಣ್ಣ ಕಳ್ಳ ಅಲ್ಲ. ಇನ್ಸ್ಪೆಕ್ಟ್ರೆ, ನಮ್ಮಣ್ಣ ಕಳ್ಳ ಅಲ್ಲ. ಯಾಕೆ ಹೇಳ್ತೀಯ? ಬಿಟ್ಬಿಡಿ ಅವನ್ನ. ಅಣ್ಣ, ಅಮ್ಮ, ಅಣ್ಣ, ಏನು ಅಂದ್ರೆ ಆಪಾದಿತ ಗುರುಮೂರ್ತಿಯ ತಂದೆ ರಂಗಪ್ಪನು ಚೀಟಿ ಕಟ್ಟಿದ ಬಗ್ಗೆ ಯಾವ ದಾಖಲೆ ಹಾಗೂ ಸಾಕ್ಷ್ಯಗಳು ಇಲ್ಲದಿರುವುದರಿಂದ ಆಪಾದಿತನು ಪುಟ್ಟಪ್ಪನವರ ಅಂಗಡಿಗೆ ಅತಿಕ್ರಮ ಪ್ರವೇಶ ಮಾಡಿದ್ದೂ ಅಲ್ಲದೆ ಫಿರ್ಯಾದಿಯನ್ನು ಹೊಡೆದು ಬೆದರಿಸಿ ಹಣವನ್ನು ದೋಚಿ ದರೋಡೆ ಮಾಡಿರುವುದರಿಂದ ಐಪಿಸಿ ಸೆಕ್ಷನ್ 448 ಮತ್ತು ಸೆಕ್ಷನ್ 392 ಪ್ರಕಾರ ಆಪಾದಿತ ಗುರುಮೂರ್ತಿಗೆ 1 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ನಾನೇನ್ ದೇಶ ಬಿಟ್ಟು ಹೊರಟೋಗ್ತಾ ಇದ್ದೀನಿ. ಅಲ್ಲಮ್ಮ, 1 ವರ್ಷ ತಡ್ಕೊಳಕ್ಕಾಗಲ್ವ ನಿನ್ ಕೈನಲ್ಲಿ? ಒಂದು ಗಳಿಗೆ ನಿನ್ನನ್ನು ಬಿಟ್ಟಿರ್ಲಾರೆ ಗುರು. ಏನಮ್ಮ ನೀನು? ಅಲ್ಲಿ ನೋಡು, ಮಂಗಳ ಹೇಳ್ತಾ ಇದ್ದಾಳೆ. ನನ್ನಿಂದಲೇ ಈ ಕಷ್ಟ ಎಲ್ಲ ನಿನಗೆ. ಯಾಕಮ್ಮ ಹಾಗಂತೀಯ? ನಿನ್ನ ಸಂತೋಷಕ್ಕೋಸ್ಕರ 1 ವರ್ಷ ಅಲ್ಲ 5 ವರ್ಷ ಬೇಕಾದ್ರೆ ನಾನು ಜೈಲಲ್ಲಿ ಇರ್ತೀನಮ್ಮ. ಗುರು, ಅಪ್ಪ ಮಗನೇ ಅಂತ ಕೆಲ್ಸ ಆಯ್ತಪ್ಪ. ಬಿಡಲ್ಲ ನಾನು. ಆಯ್ತು, ತಗೊಂಡ್ಬನ್ರಿ. ಇಲ್ಲ, ನಾನು ಬಿಡಲ್ಲ. ಅಂತೂ ಚೆನ್ನಾಗಿ ವಾದ ಮಾಡಿ ನನ್ನ ಕೇಸಲ್ಲಿ ಗೆಲ್ಲಿಸ್ಬಿಟ್ರಿ. ಈ ಊರಲ್ಲಿ ಯಾವ ಮಗನೂ ನನ್ನ ಮುಟ್ಟ ಧೈರ್ಯ ಮಾಡಲ್ಲ ಬಿಡಿ. ಖಂಡಿತವಾಗಿ.
ನಾನ್ ಕಳ್ತನ ಮಾಡ್ತಿದ್ದಾಗ ನನ್ ಯಾರು ಹಿಡಿಲಿಲ್ಲ. ಈಗ ಏನು ಮಾಡ್ದೆ, ಕಲಾಮಂದಿರದಲ್ಲಿ ಕೆಲಸ ಮಾಡ್ಕೊಂಡು ಮರ್ಯಾದೆಯಾಗಿ ಬದುಕ್ತಿರೋವಾಗ ನನ್ ಯಾಕೆ ಇಲ್ಲಿ ಕೂಡಾಕ್ತೀರಿ? ಮರ್ವಾದೆ ಬೇರೆ ಕೇಟ್ ನಿನ್ಗೆ. ಸುಮ್ನೆ ದೊಡ್ಡ ದೊಡ್ಡ ಪದಗಳು ಉಪಯೋಗಿಸ್ಬಿಟ್ಟು ನಮ್ಮ ಮರ್ವಾದೆ ತೆಗಿಬೇಡ ನೀನು. ನೋಡ, ನೀನ್ ಮಾಡಿರೋ ತಪ್ಪಿಗೆ ಲಾಕಪ್ಗಲ್ಲ, ಗಲ್ಲಿಗೆ ಹಾಕ್ಬೇಕು ನಿನ್ನ. ಗಲ್ಲಿ ಬಿದ್ದು ಓಡಾಡ್ತೀಯಾ? ಚೀನ್ ಕೂರ್ಲಿದೆ ತೆಗಿಯೋಪಾಗಲ್ಲ. ದಫೆದಾರಣ್ಣ, ಏಯ್, ದಫೇದಾರ್ ಅಂತ್ಯ ನನ್ನ? ನಿಮ್ಮಂತವ್ ನಿಡ್ಕೊಂಬಂದ್ ಒಳಗಾಕಿದ್ದಕ್ಕೆ ನಾನು ಪ್ರಮೋಷನ್ ಕೊಟ್ಟವ್ರೆ. ನೋಡಿ ಇಲ್ಲಿ 2 ನಕ್ಷತ್ರಗಳು. ಅಪ್ಪ. ಏಯ್, ನಿಮ್ಮ ಅಪ್ಪ ಇದ್ದಂಗಿದ್ದೀನ ನಾನು? ಮಾವ. ಮಾವ, ಹಂಗೆಲ್ಲ ಮಾಡ್ಬೇಡ, ಸುಮ್ಕಿರು. ಜೈಲ್ ಹಾಕೋದ್ ಹಾಕ್ತೀಯಾ? ಗಂಡಸ್ರ ಕಡೆ ಹಾಕ್ಬಾರ್ದ? ಇಲ್ಲಿ ಗಂಡಸ್ರೇ ಬೇರೆ ಕಡೆ, ಹೆಂಗಸ್ರೇ ಬೇರೆ ಕಡೆ. ನಮ್ಮಲ್ಲಿ ರೂಲ್ಸು ಅಂದ್ರೆ ರೂಲ್ಸು. ಅದಲ್ಲ ಕಣನ, ಅದು. ತದಕ್ ಬಿಡ್ತೀನಿ ನೋಡು, ತಿರ್ಗಿ ಅಣ್ಣ ಅಂತ್ಯ. ಮಾವ, ಮಾವ, ಅಲ್ಲಿ ನಮ್ ಗುರು ಇದ್ದಾನೆ, ನನ್ನ ಅವನ ಜೊತೆಲಿ ಹಾಕ್ಬಿಡು. ನಿಮ್ ಗುರು ಅಲ್ಲೇ, ನೀನ್ ಇಲ್ಲೇ. ಗಂಡಸರು ಹೆಂಗಸರು ಒಟ್ಟಿಗೆ ಹಾಕ್ಬಿಟ್ರೆ ನಿಮ್ಮ ಮಕ್ಕಳಾದ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋದು? ನಡೀತಾ ಇಲ್ವಾ? ನೀವು ಬೇರೆ ಬೇರೆ ಇದ್ರೆ ದೇಶ ಉದ್ಧಾರ ಆಗೋದು. ಅಮ್ಮ, ಇದು ಹೊಸಬುಕ? ನಾನೊಬ್ಬ ಪೊಲೀಸ್ ಆಫೀಸರು, ನನ್ನೇ ಹೊರಗಡೆ ಹಾಕ್ತೀರೋ? ನಾನು ಹೊರಗಡೆ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ನೀವು ಹೊರಗಡೆ ಇದ್ಕೊಂಡೆ ಏನು ಮಾಡಕ್ಕಾಗಲಿಲ್ಲ, ಆದ್ರಿಂದ ನೀವು ಒಳಗಡೆ ಇದ್ರೇನೆ ಚಂದ. ವಿಶ್ರಾಂತಿ ತಗೊಂಬರಿ. ಏಯ್, ನನ್ಗ್ಯಾಕೋ ನಮಸ್ಕಾರ ಹೊಡಿತೀರಾ? ಹೋಗ್ರ, ಇಡೀ ಹೋಗ್ರ ಅವನ್ನ. ಹುಬ್ಳೆ ನಗ್ತಿದ್ಯಾ? ಏನು ಜ್ಞಾಪಕಕ್ಕೆ ಬಂತಕ್ಕ, ಅದಕ್ಕೆ. ಹುಚ್ಚುಡ್ಗಿ. ಅಲ್ಲಮ್ಮ, ಇವತ್ತೇ ನನ್ ಬಿಡುಗಡೆ ಆಗುತ್ತೆ ಅಂತ ನಿನಗೆ ಯಾಕೆ ಗೊತ್ತಿತ್ತು? ದಿನ ಬೆಳಗಾದ್ರೆ ನನ್ಗಿನ್ನೇನಪ್ಪ ಕೆಲಸ ಇದೆ? ನಿನ್ಗೋಸ್ಕರ ಕತ್ಲೆ ಆಗೋವರೆಗೂ ಇಲ್ಲೇ ಕಾಯ್ತಾ ಇರೋದು. ನಿನ್ನನ್ ಬಿಟ್ಟೆ ನನ್ಗಿನ್ ಯಾರಪ್ಪ ಇದ್ದಾರೆ? ಮಂಗಳ ಹೇಗಿದ್ದಾಳಮ್ಮ? ಗಂಡ ಹೆಂಡ್ರು ಅನ್ಯೋನ್ಯವಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ. ಈಗ ಅವಳು ನಿನ್ನ ನೋಡ್ಬಿಟ್ರೆ ಅವಳ ಆನಂದಕ್ಕೆ ಪಾರವೇ ಇರೋದಿಲ್ಲ. ಬಾ ಹೋಗೋಣ, ಬಾ.